ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸಾರ್ವಜನಿಕರಿಗೆ ಕೊಟ್ಟಂತ ಕಾರ್ಡ್ಗಳು ಮತದಾರರ ದೇವರುಗಳಿಗೆ ಆವತ್ತು ತಾತ್ಕಾಲಿಕವಾಗಿ 5,000 ರೂಪಾಯಿ ಕಾರ್ಡ್ಗಳನ್ನ ಕೊಟ್ಟು 5 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ದಿದ್ದಾರೆ. ಈಗ ಅದನ್ನೇ ಚಾಳಿ ಮುಂದುವರಿಸಿದ್ದಾರೆ. ಹಳೆ ಬಾಕಿನೇ ತೀರಿಸಿಲ್ಲ. ಶೆಟ್ಟಿ ಅಂಗಡಿಗೆ ಹೋಗಿ ಹಳೆ ಬಾಕಿ ತೀರಿಸಿದ್ರೆ ಶೆಟ್ಟಿ ಹೊಸ ಸಾಲ ಕೊಡ್ತಾನೆ. ಫಸ್ಟು ಹಳೇದು ಕೊಟ್ಟಿರೋ 5,000 ರೂಪಾಯಿ ಫಸ್ಟ್ ತೀರಿಸಲಿ, ಮತ್ತೀಗ ಇನ್ನು 5,000 ರೂಪಾಯಿ ಕಾರ್ಡ್ ಕೊಡೋಕೆ ಹೊರಟಿದ್ದಾರೆ. ಜನ ನಂಬೋ ಪರಿಸ್ಥಿತಿಯಲ್ಲಿ ಇಲ್ಲ. ರಾಮನಗರದಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ನಿಖಿಲ್ ಅವ್ರನ್ನ ಸೋಲಿಸ್ತಾರೆ. ಮಾಗಡಿನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಮಾಗಡಿ ಮಂಜು ಅವ್ರನ್ನ ಸೋಲಿಸ್ತಾರೆ. ಕುಣಗಲ್ನಲ್ಲಿ 5,000 ರೂಪಾಯಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಆನೇಕಲ್ಲಲ್ಲಿ ಕಾರ್ಡ್ ಕೊಟ್ಟು ಅಲ್ಲೂ ಸೋಲಿಸ್ತಾರೆ. ಇವರು ಕಾರ್ಡನ್ನ ನಂಬದೇ ಇರೋದು ಎಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲಿ. ಬೆಂಗಳೂರು ನಗರದಲ್ಲಿ ನಂಬುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಗ್ರಾಮಾಂತರದಲ್ಲಿ ಪಾಪ ಮುಗ್ಧರು ಒಂದ್ಸಾರಿ ಮೋಸ ಹೋಗಿದ್ದಾರೆ. ಈ ಸಾರಿ ಆ ಸಾಲನ ಅವರೇ ವಾಪಸ್ ಕೊಟ್ಟು ಬಿಡ್ತಾರೆ. ಅದು ಇಟ್ಕೊಳ್ಳಲ್ಲ ಕಾರ್ಡ್. ಅದಕ್ಕೆ ಸಿದ್ಧವಾಗಿದ್ದಾರೆ. ಈಗಾಗಲೇ ಹೊಸ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ದಾರೆ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಒಂದು ಪ್ರಿಂಟಿಂಗ್, ಒಂದು ಸಣ್ಣ ಮಿಷಿನ್ ತರ ಒಂದು ಬಂದಿದೆ, ಪ್ರಿಂಟರ್. ಅದರೊಳಗಡೆ ಮನೆಗಳಿಗೆ ಹೋಗೋದು, ಆ ಪ್ರಿಂಟರ್ ಒಳಗೆ ಒಂದು ಸ್ಲಿಪ್ ಕೊಡೋದು, ಆ ಸ್ಲಿಪ್ನಿಂದ ಮನೆಯವರಿಗೆ ಒಂದು ಸ್ಲಿಪ್ ಹೋಗುತ್ತೆ, ಅದರಲ್ಲೇ ಇನ್ನೊಂದು ಅವ್ರ ಮೊಬೈಲ್ಗೆ ಒಂದು ಹೋಗುತ್ತೆ. ಆ ಮೊಬೈಲ್ಗೆ ಹೋಗೋ ಸ್ಲಿಪ್ಪು, ಆ ಮೊಬೈಲ್ ನಂಬರು ಇವರ ಒಂದು ಕಂಟ್ರೋಲ್ ರೂಮ್ಗೆ ಹೋಗುತ್ತೆ. ಆ ಕಂಟ್ರೋಲ್ ರೂಮ್ಗೆ ಹೋದಾಗ ಆ ನಂಬರ್ ಅಲ್ಲಿ ಸೇವ್ ಆಗುತ್ತೆ. ಆ ಸೇವ್ ಆಗಿರೋಂಥ ನಂಬರ್ನ ಅಲ್ಲಿ ಲೋಕಲ್ ಲೀಡರ್ಸ್ಗಳಿಗೆ ಹೋಗುತ್ತೆ. ಆ ಲೋಕಲ್ ಲೀಡರ್ಗಳಿಗೆ ಹೋದಾಗ ಅವರು ಮತ್ತೆ ಆ ಸ್ಲಿಪ್ಪನ್ನ ವಾಪಸ್ ಕೇಳ್ತಾರೆ. ಆ ಸ್ಲಿಪ್ಪು ವಾಪಸ್ ಇಸ್ಕೊಂಡು ಮತ್ತೆ ಅದಕ್ಕೆ ಕಾಸು ಕೊಡ್ತೀವಿ, ಕುಕ್ಕರ್ ಬಾಕ್ಸ್ ಕೊಡ್ತೀವಿ. ಭಾಳಷ್ಟು ಆಸೆಗಳನ್ನ ಹುಟ್ಟಿಸ್ತಾ ಇದ್ದಾರೆ. ಜೊತೆಯಲ್ಲಿ ಮತ್ತೆ ಇನ್ನೊಂದು ಕಾರ್ಡ್ ಕೊಡ್ತಾ ಇದ್ದಾರೆ. ಈ ಸಾರಿ ಆ ಕಾರ್ಡಲ್ಲಿ ಏನಿದೆ ಅಂದರೆ ಕ್ರೀಡೋತ್ಸವ ಅಂತ ಮಾಡಿದ್ದಾರೆ. ಅದಕ್ಕೆ ಹೆಸರಿಟ್ಟಿರೋದು ಕ್ರೀಡೋತ್ಸವ, ಮಹಿಳಾ ದಿನಾಚರಣೆ ಕ್ರೀಡೋತ್ಸವ. ಅಂದರೆ ಚುನಾವಣಾಧಿಕಾರಿಗಳಿಗೂ ಇದನ್ನು ಕೊಟ್ಟರೆ ಇದು ಹಳೆ ಕಾರ್ಡು ನೀತಿ ಸಂಹಿತೆ ವ್ಯಾಪ್ತಿಯಲ್ಲಿ ಬರಲ್ಲ ಅಂತ ಹೇಳಬೇಕು. ಆದರೂ ಒಂದು ಕಾರ್ಡ್ ಕೊಡ್ತಾ ಇದ್ದಾರೆ. ಅದಕ್ಕೆ ಮತದಾರ ದೇವರುಗಳು ಈ ಸಾರಿ ನಾನು ಭಾಳಷ್ಟು ಕಡೆ ಕೇಳಿದೆ, ಹಿಂಗೆಲ್ಲ ಕಾರ್ಡ್ ಕೊಡ್ತಾ ಇದ್ದಾರೆ, ಹಿಂಗೆಲ್ಲ ಸ್ಲಿಪ್ ಕೊಡ್ತಾ ಇದ್ದಾರೆ, ಏನು ಮಾಡ್ತೀರಾ ಸರ್? ನಿಮ್ಮ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಜೀವ ಕೊಟ್ಟಿದ್ದಾರೆ, ಅರ್ಶಿನ ಕುಂಕುಮ ಉಳಿಸಿದ್ದಾರೆ, ತಾಲಿ ಉಳಿಸಿದ್ದಾರೆ. ಅಂಥ ವ್ಯಕ್ತಿನ ದ್ರೋಹ ಮಾಡೋದಕ್ಕೆ ನಮ್ಮ ಮನಸ್ಸಾಕ್ಷಿ ಒಪ್ಪಲ್ಲ.